ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ಇನ್ನು ವಿಷಯಕ್ಕೆ ಬರೋದಾದರೆ 1998 ನನಗಿನ್ನೂ ನೆನಪಿದೆ. ನಾವು ಕಾಲೇಜ್ಗೆ ಹೋಗ್ತಾ ಇದ್ದಂಥ ಸಂದರ್ಭ, ನಾನು ಫಸ್ಟ್ PUC ಓದ್ತಾ ಇದ್ದೆ. ಪೋಸ್ಟ್ರ್ಗಳನ್ನು ನೋಡಿದಾಗ ನಮ್ಮ ತಂದೆ ಒಂದು ಮಾತು ಹೇಳಿದರು, ಯಾವತ್ತೂ ಸಿನಿಮಾ ಕಳಿಸದೇ ಇರೋರು ದುಡ್ಡು ಕೊಟ್ಟು, ಅವತ್ತಿನ ಕಾಲಕ್ಕೆ 20 ರೂಪಾಯಿ ಕೊಟ್ಟು ಹೋಗೋದು, ಯಾವುದೋ ಒಂದು ಸಿನಿಮಾ ಬಂದಿದೆ ಬುದ್ಧಿವಂತರಿಗೆ ಮಾತ್ರ ಅಂತೆ, ನೋಡ್ಕೊಂಡು ಬಾ ಅಂತ. ಸೊ ನಿಮಗೆ ಏನು ಅನ್ಸುತ್ತೆ? ನಿಮ್ಗೆ ಈ ಥರದ್ದೆಲ್ಲ ಫೀಡ್ಬ್ಯಾಕ್ಗಳು ಆವಾಗ ಏನೇನು ಬಂದಿತ್ತು ನಿಮ್ಮ ಸಿನಿಮಾ ಬಂದ? ಇಲ್ಲ, ಖಂಡಿತ ನಾನು ಕೇಳಿದ್ದು ಹೋಗಬೇಡ ಅಂತ ಹೇಳೋರು. ನೀವು ಫಸ್ಟ್ ಟೈಮ್ ಹೇಳ್ತಿದ್ದೀರಾ ಅಲ್ಲ, ಅವ್ರ ಪಿಕ್ಚರ್ ನೋಡಿದ್ರ ಮೇಲೆ ಹೇಳಿರ್ಬೇಕು ಈ ಸಿನಿಮಾ ನೋಡಬೇಕು ಅಂತ. ಅವರು ಆ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಟೈಟಲ್ ನೋಡಿ, ಅಂದರೆ ಯಾರೋ ಬುದ್ಧಿವಂತರಿಗೆ ಮಾತ್ರ ಅಂತ ಮಾಡಿದ್ದಾರೆ, ಹೋಗಿ ನೋಡ್ಕೊಂಡು ಬಾ ಅಂತ ಫಸ್ಟ್ ಟೈಮ್ ದುಡ್ಡು ಕೊಟ್ಟು ಸಿನಿಮಾಗೆ ಕಳಿಸಿದಂತ. ನೋಡಿ, ಈ ಥರನೂ ಆ ಕ್ಯಾಪ್ಷನ್ ವರ್ಕ್ ಆಗಿದೆ. ಇಲ್ಲ, ಎಷ್ಟೋ ಜನಕ್ಕೆ ನೋಡಿದಾಗ ಈಗ ಆ ಒಂದು ಏಜ್ ಇರುತ್ತಲ್ಲ, ಒಂದು ಅಡಲಸೆಂಟ್ ಏಜು, ಇದರಲ್ಲಿ ಜಗತ್ತೇ ಪ್ರೀತಿ ಪ್ರೇಮ ಎಲ್ಲವನ್ನೂ ಕಳ್ಕೊಂಡು ಏನು ಹೇಳಿ ಏನಿಲ್ಲ ಲೈಫ್, ಅದು ಬಿಟ್ಟರೆ ಏನಿಲ್ಲ ಅನ್ನೋ ಟೈಮಲ್ಲಿ ಅಂಥ ಒಂದು ಸೂಕ್ಷ್ಮವಾದ ವಿಷಯ ಇದ್ದಿದ್ದು ಸಿನಿಮಾ ಅದು. ಅದೆಲ್ಲದಕ್ಕಿಂತ ಜೀವನ ದುಡ್ದು ಅಂತ ನೀವು ಇಲ್ಲ, ಪ್ರೀತಿನೇ ದುಡ್ದು ಅಂತ ಹೇಳೋಳು. ಆ ಕ್ಲಾಶ್ ಇರೋವಂಥ ಸಿನಿಮಾ ಅದು. ಕೊನೆಯಲ್ಲಿ ಪ್ರೀತಿನೇ ಗೆಲ್ಲದು, ಅದು ಬಿಡಿ. ಬಟ್ ಮೋಸ್ಟ್ಲಿ ನಾನು ಅದನ್ನು ನೋಡಿ ನಿಮ್ಮ ಫಾದರ್ ಹೇಳಿರ್ಬೋದು ನೋಡಲಿ ಹುಡುಗರು ಅಂತ. ಬಟ್ ಏನಂದರೆ ಅದರ ಸ್ಕ್ರೀನ್ ಪ್ಲೇ ಭಾಳ ಟ್ರಿಕ್ಕಿಯಾಗಿತ್ತು. ಸೊ ಏನೋ ಒಂದೇ ಸತಿ ನಿಮಗೆ ಏನು ಹೇಳಿ, ಒಂದು ಸಿಂಪಲ್ಲಾಗಿ ಹೇಳೋ ಸ್ಕ್ರೀನ್ ಪ್ಲೇ ಅಲ್ಲ ಅದು, ಟ್ವಿಸ್ಟೆಡ್ ಸ್ಕ್ರೀನ್ ಪ್ಲೇ ಇದ್ದಿದ್ದರಿಂದ ನಮ್ಗೆ ಆ ಬುದ್ಧಿವಂತರಿಗೆ ಮಾತ್ರ ಚೆನ್ನಾಗಿರುತ್ತೆ ಈ ಪಿಕ್ಚರ್ಗೆ ಅನಿಸಿದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅದೇನೋ ಅದು ಎನ್ಕ್ಯಾಶ್ ಮಾಡೋದಕ್ಕಲ್ಲ ಅದು ಮಾಡಿದ್ದು. ಇವಾಗ ಅಂದರೆ ಫಾರ್ ಅಡಲ್ಟ್ಸ್ ಓನ್ಲಿ ಅಂತ ಹಾಕೋರು, ವಯಸ್ಕರಿಗೆ ಮಾತ್ರ ಅಂತ. ಬಟ್ ಅಲ್ಲ, ಇದು ಬುದ್ಧಿವಂತರಿಗೆ ಮಾತ್ರ ಅನ್ನೋ ಇದು ಅಂತ. ಆ ಒಂದು ರೀಸನ್ಗೂ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತ, ಕಡ್ಡಾಯವಾಗಿ ವಯಸ್ಕರಿಗೆ ಮಾತ್ರ ಅಂತ ಹಾಕ್ತಿದ್ರಲ್ಲ, ಇದಕ್ಕೂ ಅದನ್ನು ಹಾಕಿದ್ದು. ಅದು ಈ ಥರ ನಿಮ್ಮ ತಂದೆ ಈ ಥರ ಕಳಿಸಿರೋ ಎಷ್ಟೋ ವರ್ಕ್ ಆಗಿದೆ ಅಂತ ಇವಾಳೆ ಗೊತ್ತಾಗಿದ್ದು. ನಿಜ, ನನಗಿನ್ನೂ ನೆನಪಿದೆ. ಆಗೆಲ್ಲ ಸಿನಿಮಾ ಕಳಿಸ್ತಾ ಇರಲ್ಲ, ಎಲ್ಲೋ ರಾಜ್ಕುಮಾರ್ ಅವ್ರ ಸಿನಿಮಾ ಬಂದರೆ ಮನೆಯಿಂದ ಕರ್ಕೊಂಡು ಹೋಗೋ ಪದ್ಧತಿ ಇತ್ತು. ವಿಷ್ಣುವರ್ಧನ್ ತುಂಬ ಆ ಥರದ್ದೊಂದು ಸಂಪ್ರದಾಯ ಇದ್ದಂಥ ಕಾಲ ಅದು. ಅಂದರೆ ಈ ಕತೆ ಹುಟ್ಟಿದ್ದು ಹೇಗೆ? ಅಂದರೆ ಈ ಒಂದು ಸ್ಕ್ರಿಪ್ಟು ಹೇಗೆ ಶುರುವಾಯಿತು? ಅಂದರೆ ಇದರ ಒಂದು ಎಳೆ ಅಂತ ಒಂದು ಇರುತ್ತಲ್ಲ, ಒಂದು ಈ ಕತೆ ನಾನು ಸಿನಿಮಾ ಮಾಡಬೇಕು ಅಂತ ಎಲ್ಲಿ ನಿಮಗೆ ಟ್ರಿಗರ್ ಆಗಿದ್ದು? ಅಲ್ಲ, ಎಳೆ ಏನು ಅಂದರೆ ಮೂಲ ಹುಡುಕಿದಾಗ ಏನೋ ನನ್ನೊಳಗಿನ ಹುಡುಕಾಟನೇ ಅಂದ್ಕೊಳ್ಳಿ. ಪ್ರೀತಿ ಇದೆಯಾ ಈ ಜಗತ್ತಲ್ಲಿ ಇಲ್ವಾ? ನಿಜವಾದ ಪ್ರೀತಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರೀತಿ ಅಂದರೆ ಏನದು? ಆ ಥರ ಪ್ರೀತಿಸಕ್ಕೆ ಸಾಧ್ಯನಾ? ಒಬ್ಬರು ಅನ್ಕಂಡೀಷನಲ್ ಲವ್ ಮಾಡೋಕ್ಕೆ ಸಾಧ್ಯನಾ? ತಾಯಿ ಪ್ರೀತಿ ಅನ್ಕಂಡೀಷನ್ ಅಂತಾರೆ. ನಾನು ಕ್ವಶನ್ ಮಾಡಿದ್ದೆ ಆ ಪಿಕ್ಚರಲ್ಲಿ. ತಾಯಿನೂ ಕೂಡ ನೀನು ಕರೆಕ್ಟಾಗಿ ನೋಡ್ಕೊಂಡ್ರೆ ಬೈತಾಳಪ್ಪ, ತಾಯಿನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಂಗಂತ ತಾಯಿ ಪ್ರೀತಿ ನಿಷ್ಕಲ್ಮಶ ಅಂತಲ್ಲ, ಕಲ್ಮಶ ಅಂತಲ್ಲ, ನಿಷ್ಕಲ್ಮಶನೇ. ಸೊ ಆ ಸಿನಿಮಾದಲ್ಲಿ ಅದನ್ನು ಕೂಡ ಕ್ವಶನ್ ಮಾಡಿ ನಿಜವಾದಂಥ ಅನ್ಕಂಡೀಷನಲ್ ಲವ್ ಏನದು ಅಂತ. ಸೊ ಅದು ನಮ್ಮೊಳಗಿದ್ದಾಗ ಮಾತ್ರ ಅದು ಬೇರೆಯಿಂದ ನಮಗೆ ಸಿಗುತ್ತೆ ಅಷ್ಟೇ. ಅದು ನಮ್ಮೊಳಗೆ ಬರೋದಕ್ಕೆ ನಾವು ಅಷ್ಟು ಪವಿತ್ರ ಆಗಬೇಕು ಆ್ಯಕ್ಚುಲಿ. ಸೊ ಆ ಒಂದು ಟಾಪಿಕ್ ಇಟ್ಕೊಂಡಾಗ ಈ ಪ್ರಪಂಚ ಹಂಗಿಲ್ಲ ಆ್ಯಕ್ಚುಲಿ. ಪ್ರಾಬ್ಲಮ್ ಅಂದರೆ ಅದಕ್ಕೆ ಆ ಸರ್ಕಲ್ ಹಾಕಿ, ನೀನು ಸಣ್ಣ ಸರ್ಕಲ್ ಪ್ರೀತಿ ಅನ್ನೋ ಸರ್ಕಲ್ ನಿಂತಿದ್ಯಾ, ಪ್ರಪಂಚ ತುಂಬ ದೊಡ್ಡದಿದೆ, ಅದರಿಂದ ಹೊರಗೆ ಬಂದೇ ಬರ್ತೀಯ ನೀನು ಅಂತ ಜೀಪ್ ಬಿಡ್ತಾನೆ. ಆಮೇಲೆ ಅವಳು ಜೀವನದಲ್ಲೇ ಅದರಿಂದ ಹೊರಗೆ ಬರೋ ಪರಿಸ್ಥಿತಿ ಬರುತ್ತೆ. ಈ ಥರ ಅದು ಒಂದು ಥಾಟ್, ಒಂದು ಲೈನ್ ಇಟ್ಕೊಂಡು ಅದನ್ನು ಹೆಣ್ಕೊಂಡು ಹೋಗಿದ್ದು ಅದನ್ನು. ಆಮೇಲೆ ನಾನು ಡೈರೆಕ್ಟ್ರ್ ಆಗಿದ್ದರಿಂದ ನಾನೇ ಡೈರೆಕ್ಟ್ರಾಗೇ ಆ್ಯಕ್ಟ್ ಮಾಡಿದೆ. ಸೊ ಆ ಥರ ಅದು ಸಿನಿಮಾ ಬಂದಾಗ ಅದು ಟ್ವಿಸ್ಟ್ ಮಾಡೋಕ್ಕೆ ಈಸಿ ಆಯ್ತು ನನಗೆ. ಈಗ ರಿಯಲ್ ಸೀಕ್ವೆನ್ಸು ಸಿನಿಮಾ ಸೀಕ್ವೆನ್ಸ್ನ ಈಸಿಯಾಗಿ, ಒಂದು ಸಿನಿಮಾ ಸೀಕ್ವೆನ್ಸ್ ಟಪ್ ಅಂತ ರಿಯಾಲಿಟಿಗೆ ಬಂದಾಗ ಫಸ್ಟ್ ಆ ಹುಡುಗಿ ಭಾಳ ಒಳ್ಳೆ ಇದ್ರ ಥರ ಹೌಸ್ ವೈಫ್ ಥರ ಬೀಳ್ತಾಳೆ, ಒಬ್ಬ ಗಂಡ ಇರ್ತಾನೆ, ಕಟ್ ಮಾಡ್ರೆ ಅವಳೊಂದು ರೆಬಲ್ ಹೀರೋಯಿನ್ ಥರ ಬರ್ತಾಳೆ. ಈ ಥರದ್ದೆಲ್ಲ ಟ್ವಿಸ್ಟ್ಗಳು ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯ್ತು ಆ ಸಿನಿಮಾಲಿ.